Hello dear students, welcome to the accountancy class. Today is day 18 and what we are doing, we are continuing the understanding of the journal entries stepwise. Okay, so I am going to teach only 2 sums using this kind of method. Rest you can practice at your home. Okay, so let us start. See what are the columns that I have prepared. First is the date column, then transaction, identify the account, type of account, application of the rule, and finally the end result, that is the journal entries. ನೀವು ಈ ರೀತಿಯಿಂದ ಲೆಕ್ಕ ತಯಾರು ಮಾಡಕ್ ಕಲಿತ್ರಂದ್ರ ನಿಮಗೆ ಜರ್ನಲ್ ಎಂಟ್ರೀಸ್ ತಯಾರು ಮಾಡಕ್ ಬಹಳ ಈಸಿ ಆಗಿಬಿಡ್ತೈತಿ. ಸದ್ಯ ಇದನ್ನ ಬರಿಬೇಕಾದ್ರೆ ನಿಮಗೆ ಟೈಮ್ ತಗೋಕತೈತಿ ನೋಡ್ರಿ, ಬಟ್ ಒಂದ್ ಸಲ ನಿಮ್ದು ಇದ್ರ ಮೇಲೆ ಕೈ ಕುಂತಂದ್ರ ಯು ವಿಲ್ ಬಿ ವೆರಿ ಫಾಸ್ಟ್. Again, one more thing what you need to remember is that technology is the biggest competition for human survival. ಎಷ್ಟು ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತೈತಿ, ಡಿಜಿಟಲ್ ಇಂಡಿಯಾ ಆಗ್ತೈತಿ, ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗ್ತೈತಿ, ನೆನಪಿರ್ಲಿ ಜಾಬ್ಸ್ ಅಷ್ಟ ಕಮ್ಮಿ ಆಗ್ತಾವು. ಓಕೆ, ಸೊ ಇಫ್ ಯು ವಾಂಟ್ ಟು ಬೀಟ್ ದ ಟೆಕ್ನಾಲಜಿ ಯು ಹ್ಯಾವ್ ಟು ಬಿ ಸುಪೀರಿಯರ್ ದೆನ್ ದ ಟೆಕ್ನಾಲಜಿ. Luckily, if I want to speak for accountancy, the computers still haven't learned how to prepare the journal entries. Computers ಗೆ ಇನ್ನೂ ತನಕ ಜರ್ನಲ್ ಎಂಟ್ರೀಸ್ ಹೆಂಗ್ ತಯಾರು ಮಾಡಬೇಕು ಇನ್ನೂ ಬರಾಕತ್ತಿಲ್ಲ. ನೀವು ಟ್ಯಾಲಿ ಅನ್ನುವಂತ ಒಂದು ಕಂಪ್ಯೂಟರ್ ಕೋರ್ಸ್ ಬಗ್ಗೆ ಕೇಳಿರಬಹುದು, ಎಲ್ಲಿ ನಾವು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಗೆ ಕಲಿತೀವಿ. ಸೊ ದೇರ್ ದ ಜರ್ನಲ್ ಎಂಟ್ರಿ ವಿಲ್ ಬಿ ಬೈ ಮ್ಯಾನ್ಯುವಲ್ ಎಂಟ್ರಿ ಇಟ್ ಸೆಲ್ಫ್, ಅಂದ್ರೆ ನಾವು ಅದ್ರದ್ದು ಎಂಟ್ರಿ ಮಾಡಬೇಕಾಗ್ತೈತಿ. ಉಳಿಕೆದೆಲ್ಲ ಏನು ಅಕೌಂಟಿಂಗ್ ಪ್ರಾಸೆಸ್ ಐತಿ, ದಟ್ ಈಸ್ ಪೋಸ್ಟಿಂಗ್ ಇನ್ ಟು ದ ಲೆಜರ್ ಅಕೌಂಟ್ಸ್, ಪ್ರಿಪರೇಷನ್ ಆಫ್ ದ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ದ ಪ್ರಿಪರೇಷನ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿಲ್ ಬಿ ಡನ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್. ನಿಮ್ದು ಇಲ್ಲಿ ಜರ್ನಲ್ ಎಂಟ್ರಿ ಪೋಸ್ಟಿಂಗ್ ಆಯ್ತು, ಅಲ್ಲಿ ಅದೆಲ್ಲ ತಯಾರಾಗಿ ಬಿಡ್ತೈತಿ. ಓಕೆ, ಸೊ ಅಲ್ಟಿಮೇಟ್ಲಿ ದ ಜಾಬ್ಸ್ ಇನ್ ಅಕೌಂಟೆನ್ಸಿ ಆರ್ ಆಲ್ಸೋ ರೆಡ್ಯೂಸಿಂಗ್. ಮೊದಲು ಒಂದು ಬುಕ್ ಕೀಪರ್ ಬೇಕಾಗ್ತಿತ್ತು, ಅಕೌಂಟೆಂಟ್ಸ್ ಇದ್ರು 3 ಮಂದಿ ಬೇಕಾಗ್ತಿದ್ರು, ಈಗ ಒಬ್ಬ ಶಾಲೆ ಅಕೌಂಟೆಂಟ್ ಇದ್ರು ಸಾಕೈತಿ. ಉಳಿಕೆದೆಲ್ಲ ಜಾಬ್ ಯಾರು ಮಾಡ್ಕೊಡಾಕತ್ತಾರು, ಕಂಪ್ಯೂಟರ್ ಮಾಡ್ಕೊಡಾಕತ್ತೀವಿ. ಓಕೆ, so therefore we have an upper hand on technology till now because technology ಗೆ ಅಥವಾ ಕಂಪ್ಯೂಟರ್ಸ್ ಗೆ ಜರ್ನಲ್ ಎಂಟ್ರೀಸ್ ಬರಾಕತ್ತಿಲ್ಲ. ಮತ್ ಜರ್ನಲ್ ಎಂಟ್ರಿನ ಬರಲಿಲ್ಲ ಅಂದ್ರೆ ಮುಂದೆ ಏನು ಬರೋದನೇ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸೊ ನಿಮಗೂ ಜರ್ನಲ್ ಎಂಟ್ರಿ ಬರ್ಲಿಲ್ಲ ಅಂದ್ರೆ ಮುಂದಿನ ಏನು ಬರಂಗಿಲ್ಲ, ಮತ್ತೆ ಅದರ ಅವಶ್ಯಕತೆನೂ ಇಲ್ಲ ನೋಡ್ರಿ. ಕಂಪ್ಯೂಟರ್ ಮಾಡಾಕತ್ತೈತಿ ಉಳ್ಕಿದೆಲ್ಲ. ಸೊ ನಿಮ್ದು ಅವಶ್ಯಕತೆ ಎಲ್ಲಿ? ಜರ್ನಲ್ ಎಂಟ್ರೀಸ್ ಒಳಗೆ. Understanding what I am trying to say? That if you are planning to become an accountant or you are planning to make a job into accountancy, journal entries are should and must. There should be no excuse for you that a single transaction also you are unable to do. ಯಾವ ಬೇಕಾ ಟ್ರಾನ್ಸಾಕ್ಷನ್ ಬರಲಿ ನಿಮಗದು ಮಾಡಾಕ ಬರುವಂಗ ನಿಮ್ದು ತಯಾರಿ ಆಗಬೇಕು. Okay, so yes, let us start our today's class. What I have done, I have taken question number 12 from your numerical questions. Text book ದಲ್ಲಿ 3ನೇ ಪಾಠದ ಹಿಂದ್ಗಡೆ ನಿಮಗೆ ಬಹಳಷ್ಟು ಕ್ವಶನ್ಸ್ ಕೊಟ್ಟಾರ ನೋಡ್ರಿ. ಅದ್ರಾಗಿ ನಾ 12ನೇ ನಂಬರ್ ಕ್ವಶನ್ ತಗೊಂಡೇನಿ. ನನ್ನ ಟೆಕ್ಸ್ಟ್ ಬುಕ್ ನಲ್ಲಿ ಅದು ಪೇಜ್ ನಂಬರ್ 85 ಮೇಲೆ ಇದೆ. ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ನೋಡ್ಕೋರಿ ಎಲ್ಲಿ. ಸೊ ವಾಟ್ ಐ ಹ್ಯಾವ್ ಡನ್, ಐ ಹ್ಯಾವ್ ರಿಟನ್ ಡೌನ್ ದ ಫಸ್ಟ್ 5 ಟ್ರಾನ್ಸಾಕ್ಷನ್ಸ್ ಓವರ್ ಹಿಯರ್. ಲೆಟ್ ಅಸ್ ಫಾಲೋ ದ ಸ್ಟೆಪ್ಸ್. ಏನ್ ಹೇಳ್ತಾರ ನೋಡ್ರಿ, ಕಮೆನ್ಸ್ಡ್ ಬಿಸ್ನೆಸ್ with cash 1,75,000, building rupees 1 lakh. See, I had told you yesterday also, not necessarily that whenever the owner is starting the business, he will come only with cash. He can come with cash balance, he can come with the bank balance, he can come with certain goods, he can come with debtors, creditors, he can come with certain other assets also. So one transaction dalli there can be innumerable or many accounts, but effects will be 2 only, that is debit effect, credit effect. That's what I am telling you since past yesterday's class. Okay, so ಯಾವ್ಯಾವ ಅಕೌಂಟ್ ಅದಾವ ಐಡೆಂಟಿಫೈ ಮಾಡ್ರಿ. ನೋಡ್ರಿ, ಎಲ್ಲಿ ಕಮೆನ್ಸ್ಡ್, ಸ್ಟಾರ್ಟೆಡ್, ಇನ್ಕಾರ್ಪೊರೇಟೆಡ್ ಅಂತ ಶಬ್ದ ಬಂತಂದ್ರ ಯಾವ ಅಕೌಂಟ್ ಐತದು ಕ್ಯಾಪಿಟಲ್ ಅಕೌಂಟ್ ಐತಿ. ಇದು ಬಿಸ್ನೆಸ್ ಯಾರ್ದೈತಿ ನೋಡ್ರಿ, ಇಟ್ ಈಸ್ ಅ ಮುದಿತ್. ದಿಸ್ ಇಸ್ ದ ಬುಕ್ಸ್ ಆಫ್ ಮುದಿತ್. ಓಕೆ, ಸೊ ಇಲ್ಲಿ ಕಮೆನ್ಸ್ಡ್ ಬಿಸ್ನೆಸ್ ಬಂತಂದ್ರ ಹೂಸ್ ಅಕೌಂಟ್ ಈಸ್ ಕಮಿಂಗ್, ಮುದಿತ್ಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕಮಿಂಗ್. ಮುದಿತ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ಸ್ಪಷ್ಟ ನಮ್ಮ ಕಣ್ಣಿಗೆ ಏನ್ ಕಾಣಕತ್ತೈತಿ, ಕ್ಯಾಶ್ ಅಕೌಂಟ್ ಐತ. ನೆಕ್ಸ್ಟ್ ಅವ್ರು ಏನ್ ಹೇಳಕತ್ತಾರು, ಬಿಲ್ಡಿಂಗ್ ತರಕತ್ತಾರಂತ. ಸೊ ಬಿಲ್ಡಿಂಗ್ ಅಕೌಂಟ್ ಈಸ್ ಆಲ್ಸೋ ದೇರ್. ಓಕೆ, ನೌ ಕ್ಲಾಸಿಫೈ ದೆಮ್ ಇನ್ ಬಿಟ್ವೀನ್ ರಿಯಲ್, ಪರ್ಸನಲ್ ಅಂಡ್ ನಾಮಿನಲ್. ಸಿ ಎಲ್ಲಿ ವ್ಯಕ್ತಿ ವಿಶೇಷದ ಹೆಸರು ಬಂದು ಬಿಡ್ತೈತಿ, ಇಟ್ ಈಸ್ ಅ ಪರ್ಸನಲ್ ಅಕೌಂಟ್. ಓಕೆ, ಸೊ ರೈಟ್ ಡೌನ್ ಪರ್ಸನಲ್ ಅಕೌಂಟ್. Now
cash is an asset and all the assets are real account. In the same way, building is also an asset. So all the assets are real account. Now apply the rule. What is the rule for personal account? Debit the receiver, credit the giver. So ಈಗ ನನಗೆ ಹೇಳ್ರಿ ಬಿಸ್ನೆಸ್ ದೃಷ್ಟಿಕೋನದಿಂದ ವಿಚಾರ ಮಾಡಿ that whether Mudit is the receiver of this cash or a building or he is the giver, ಯಾರಿಗೆ ಕೊಡಕತ್ತಾರು? ಬಿಸ್ನೆಸ್ ಅವ್ರದ ಐತಿ ಬಿಸ್ನೆಸ್. ಬಟ್ ಅಕೌಂಟೆನ್ಸಿ ನಮಗೆ ಏನ್ ತಿಳಿಸ್ತೈತಿ that the owner is separate and the firm is separate. Okay, so firm ದೃಷ್ಟಿಕೋನದಿಂದ ವಿಚಾರ ಮಾಡಿದ್ರ ಅಂದ್ರ Mudit is the giver of cash and building. So what we will put to Mudit? We will put credit the giver. Correct? Now tell me cash account whether the cash is coming in or going out. ಬಿಸ್ನೆಸ್ ದಲ್ಲಿ ದುಡ್ಡು ಬರ್ಲಿಕತೈತಿ ಓ ಹೋಗಕತೈತಿ ಬರಕತೈತಿ. ಓಕೆ, ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ವಾಟ್ ಕಮ್ಸ್ ಇನ್. ಕರೆಕ್ಟ್. ನೆಕ್ಸ್ಟ್ ಯಾವ ಅಕೌಂಟ್ ಐತಿ ನೋಡ್ರಿ? ಬಿಲ್ಡಿಂಗ್, ರಿಯಲ್ ಅಕೌಂಟ್. ಸೊ ಅಗೇನ್ ವಾಟ್ ಇಟ್ ಈಸ್ ಟೆಲ್ಲಿಂಗ್? ಡೆಬಿಟ್ ವಾಟ್ ಕಮ್ಸ್ ಇನ್. ಓಕೆ, ಸೊ ಬಿಲ್ಡಿಂಗ್ ಇಗೂ ನೀವು ಏನ್ ಹಾಕಿದ್ರಿ? ಡೆಬಿಟ್ ಹಾಕಿದ್ರಿ. ಡೆಬಿಟ್ ವಾಟ್ ಕಮ್ಸ್ ಇನ್. Okay, so now you have to prepare the journal entry. So what should be recorded always first? Debit should be recorded. So what is given debit? See, cash. What is given debit? Building. So you ಎರಡಕ್ಕೂ ನೀವು ಯಾವ effect ಕೊಡ್ತೀರಿ? Debit effect ಕೊಡ್ತೀರಿ. Write down cash account, debit. ಇದ್ರ ತಾಗನ ಬರಿಬೇಕು. Building account, debit. 2 ಸ್ವಲ್ಪ ಜಾಗ ಬಿಟ್ಟು ಬರಿಬೇಕು ನೋಡ್ರಿ. ಯಾರಿತಪ್ಪ ಇದು ಕ್ಯಾಪಿಟಲ್? ಮುದಿತ್ ಅವ್ರದೇ. ಸೊ ರೈಟ್ ಡೌನ್ ಮುದಿತ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ನೊಂದು ಮಾತು ತಿಳ್ಕೊರಿ, ನೀವು ಮುದಿತ್ ಅಂತ ಬರೀಲಿಕ್ಕಂದ್ರೂ ನಡೀತೈತಿ. ಯು ಕ್ಯಾನ್ ರೈಟ್ ಡೌನ್ ಸಿಂಪ್ಲಿ ಕ್ಯಾಪಿಟಲ್ ಅಕೌಂಟ್, ಬಟ್ ದೆನ್ ಯು ಶುಡ್ ರಿಮೆಂಬರ್ ದಟ್ ಕ್ಯಾಪಿಟಲ್ ವಿಲ್ ಕಮ್ ಅಂಡರ್ ದ ಪರ್ಸನಲ್ ಅಕೌಂಟ್. ಓಕೆ, ಸೊ ಮುದಿತ್ಸ್ ಕ್ಯಾಪಿಟಲ್ ಅಕೌಂಟ್. ನಾವು ರೈಟ್ ಡೌನ್ ದ ಅಮೌಂಟ್ಸ್. ಓಕೆ, ಎಷ್ಟು ದುಡ್ಡು ತಗೊಂಡ್ ಬರಕತ್ತಾರ ನೋಡ್ರಿ ಬಿಸ್ನೆಸ್ ನಲ್ಲಿ? 1,75,000 ಈಸ್ ಬೀಯಿಂಗ್ ಬ್ರಾಟ್. 1,75,000. How much is the building that is being brought? It is rupees 1 lakh. What is the amount? 2,75,000. Okay. So ಇಲ್ಲಿ ನಿಮಗೆ ಏನು ಕಾಣ್ತೈತಿ ನೋಡ್ರಿ? That the debit is always equal to the credit, and this is how it should be. ಟೋಟಲ್ ಕ್ಯಾಪಿಟಲ್ ಎಷ್ಟು ಅಂದ್ರು ಮುದಿತದವರು? 1 ಲಕ್ಷ ರೂಪಾಯಿ ಬಿಲ್ಡಿಂಗ್ ತಂದಾರು, 1,75,000 rupees ಏನ್ ತಂದಾರು? ಕ್ಯಾಶ್ ತಂದಾರು. ಓಕೆ, ಸೊ ಹೌ ಮಚ್ the business owes to Mudit? 2,75,000. Okay, now let us go for the next transaction. Goods purchased for cash. Please remember, goods should and must be classified amongst purchase returns, sales returns or stock. Okay, it cannot be written as goods into the books of accounts. So ಇಲ್ಲಿ ವಾಕ್ಯದ ಆಧಾರದ ಮೇಲೆ ನಮಗೆ ಏನು ತಿಳಿಯಿತು? It is a purchases. So write down the first account as purchases accounts. Which is the next account? Cash. So write down cash account. Okay, so now classify them in between real, personal or nominal. Goods are real account, cash is also a real account. So write down real account, real account. Now apply the rule. What is the rule of real account? Debit what comes in, credit what goes out. Okay, so ಈಗ ನನಗೆ ಹೇಳ್ರಿ ಬಿಸ್ನೆಸ್ ನಲ್ಲಿ ದುಡ್ಡು ಬರಾಕತೈತಿ ಓ ಹೋಗಾಕತೈತಿ? ಬಿಸ್ನೆಸ್ ನಲ್ಲಿ ದುಡ್ಡು ಬರಾಕತೈತಿ. ಸಾರಿ ಓಕೆ, ಬಿಸ್ನೆಸ್ ನಲ್ಲಿ ಗುಡ್ಸ್ ಬರಾಕತ್ತಾವ, ದುಡ್ಡಿಲ್ಲ ಗುಡ್ಸ್ ಬರಾಕತ್ತಾವ. ಓಕೆ, ಸೊ ರೈಟ್ ಡೌನ್ ಡೆಬಿಟ್ ವಾಟ್ ಕಮ್ಸ್ ಇನ್. ಓಕೆ, ನಾವು ಈ ಗುಡ್ಸ್ ಅನ್ನು ತರಬೇಕಾದ್ರೆ ನೀವು ಏನ್ ಕೊಟ್ರಿ? ಯು ಹ್ಯಾವ್ ಗಿವನ್ ಕ್ಯಾಶ್. So the cash is coming in or going out? It is going out. So write down credit what goes out. Okay, so now tell me which account is debited? Purchase account is debited.
Which account is credited? Cash account is credited. So what will be the journal entry? Purchases account debit to cash account. Okay. What is the amount? See, amount is 75,000. So write down 75,000, 75,000. Okay. Clear? Now let us go for the next transaction. Sold goods to Ramesh, rupees 30,000. Identify the accounts that are involved. Which are the accounts that are involved? First of all, sales account item. Next, as there is no mentioning or clarity whether it's a cash transaction or not, we cannot say it's a cash transaction when the name of person is given. Please understand this. Suppose bare sold goods anta helidru, ನೀವು ಅದನ್ನ cash transaction ಅಂತ ತಿಳ್ಕೋಬೇಕು. Sold goods to Ramesh ಅಂತ ಹೇಳ್ಯಾರು, ಮತ್ತೆ ಅಲ್ಲಿ ಕ್ಯಾಶ್ ಐತಿ ಓ ಇಲ್ಲ ಅನ್ನೋದು ಸ್ಪಷ್ಟತೆ ಇಲ್ಲ ಅಂದ್ರೆ ನೀವು ಅದನ್ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ತಿಳ್ಕೋಬೇಕು. So here as the name of the person is given but there is no clarity whether it's a cash transaction or not, you should understand it is a credit transaction. And whenever there is a credit transaction, the name of the person should then must be written, because credit transaction ನಲ್ಲಿ ನಿಮಗೆ ಗೊತ್ತಾಗಬೇಕಲ್ಲ that ಯಾರಿಗ goods ಮಾರಿರಿ ಅಥವಾ ಯಾರ ಕಡೆಯಿಂದ ಅದನ್ನ ಖರೀದಿ ಮಾಡಿ ತಂದಿರಿ. Okay, so what account will come here? Ramesh account will come. Now classify. Okay, what kind of account is sales account? It's a real account. Now what kind of account is Ramesh account? It's a personal account. Now apply the rule of real account. Real account niyam ಏನು ತಿಳಿಸ್ತೈತಿ? Debit what comes in, credit what goes out. Okay, so sales ನನಗೆ ಹೇಳ್ರಿ, sales ಅದ ದೃಷ್ಟಿಕೋನದಿಂದ goods ಬರ್ಲಿಕತ್ತಾವೋ ಹೋಗಾಕತ್ತಾವೋ, goods are going out. So credit what goes out. Correct? Now tell me about Ramesh, whether he is the receiver or giver. Personal account niyam ನಮಗೆ ಏನು ಹೇಳ್ತೈತಿ? Debit the receiver, credit the giver. ನೀವು ಸೇಲ್ಸ್ ಮಾಡಿರಂದ್ರ ಅಲ್ಟಿಮೇಟ್ಲಿ ಅವ್ರು ಏನ್ ಮಾಡಕತ್ತಾರೋ ಅದನ್ನ ರಿಸೀವ್ ಮಾಡಕತ್ತಾರ. ಸೊ ರಿಸೀವರ್ ಗೆ ಏನ್ ಹಾಕ್ತೀರಿ? ಡೆಬಿಟ್ ವನ್ನು ಹಾಕಿ. Debit the receiver. So see here, which account is being debited? Ramesh account is debited. Which account is credited? Sales account is credited. So what will be the journal entry? Ramesh's account debit to sales account. Tell me what is the amount that you have sold the goods for? 30,000. 30,000. Okay, let us go for the next transaction. What is the next transaction? Paid wages. Simple ನೋಡಿ, ಎರಡೇ ಶಬ್ದ. ಸೊ ನಾವು ನಿನ್ನೆ ಕ್ಲಾಸ್ ನಲ್ಲಿ ಏನ್ ತಿಳ್ಕೊಂಡಿವಿ? ಪೇಡ್ ಅಥವಾ ರಿಸೀವ್ಡ್ ವಾಕ್ಯದಲ್ಲಿ ಬಂತಂದ್ರ ಇಟ್ ಈಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್. ಸೊ ಆಸ್ ದ ವರ್ಡ್ paid is coming, which account is there? Cash account is there for sure. Next, wages. Wages ಅಂದ್ರೆ ಏನು? ಕೂಲಿ ಚಾರ್ಜಸ್. ಓಕೆ, ಈಗ ಕ್ಲಾಸಿಫೈ ಮಾಡಿ ರಿಯಲ್, ಪರ್ಸನಲ್, ನಾಮಿನಲ್ ನಲ್ಲಿ. Cash is a real account. All assets are real account. Wages ಏನೈತಿ? ನಾಮಿನಲ್ ಅಕೌಂಟ್ ದಾಗ ಬರ್ತೈತಿ. Paid ಇತ್ತಂದ್ರ ಎಕ್ಸ್ಪೆನ್ಸ್, ರಿಸೀವ್ಡ್ ಇತ್ತಂದ್ರ ಇನ್ಕಮ್. ಓಕೆ, so this is nominal account. Apply the rule of real account. Debit what comes in, credit what goes out. So tell me, ಯಾವಾಗ ನೀವು paid ಅಂತ ಹೇಳಕತ್ತೀರಿ, ದುಡ್ಡು ಬರ್ತೈತಿ ಓ ಹೋಗ್ತೈತಿ? ಹೋಗ್ತೈತಿ. ಸೊ ಅದಕ್ಕೆ ಏನ್ ಕೊಡ್ತೀರಿ? ಕ್ರೆಡಿಟ್ ವನ್ನು ಕೊಡಿ. ಕ್ರೆಡಿಟ್ ವಾಟ್ ಗೋಸ್ ಔಟ್. ನೌ ಟೆಲ್ ಮಿ, ವೇಜಸ್ ಈ ಸಂದರ್ಭದಲ್ಲಿ ಎಕ್ಸ್ಪೆನ್ಸ್ ಐತಿ ಓ ಇನ್ಕಮ್ ಐತಿ? ಪೇ ಮಾಡಕತ್ತೀರಂದ್ರೆ ಆಬ್ವಿಯಸ್ಲಿ ಅದು ಏನೈತಿ? ಎಕ್ಸ್ಪೆನ್ಸ್ ಐತಿ. ಸೊ ಎಕ್ಸ್ಪೆನ್ಸಸ್ ಗೆ ಏನ್ ಮಾಡಬೇಕು ಅಂತ ನಾಮಿನಲ್ ಅಕೌಂಟ್ ತಿಳಿಸ್ತೈತಿ? ಡೆಬಿಟ್ ಹಾಕಬೇಕು. ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. Okay, now you can tell me which account will be debited? Wages account will be debited. Which account will be credited? Cash account will be credited.
So therefore, what is the journal entry? Wages account debit to cash account. Wages account debit to cash account. Okay. So what is the amount? See, amount is rupees 500. Okay. Now let us go for the next transaction. ನೋಡ್ರಿ ಇಷ್ಟೆಲ್ಲ ಬರಿಬೇಕಾದ್ರೆ ಬಹಳ ಟೈಮ್ ಹೋಗ್ತೈತಿ. ಎಕ್ಸಾಮ್ ದಲ್ಲಿ 100 ಮಾರ್ಕ್ಸ್ ಬಿಡಿಸಕ್ಕೆ ನಿಮ್ಮ ಕಡೆ ಮ್ಯಾಕ್ಸಿಮಮ್ ಟೈಮ್ ಈಸ್ 25 ಮಿನಿಟ್ಸ್, ಮಿನಿಮಮ್ 15 to 20 ಮಿನಿಟ್ಸ್ ಆಗಿ ಮುಗಿಯಬೇಕು ಲೆಕ್ಕ ಅಂದ್ರೆ ಟೈಮ್ ಸಾಲ್ತೈತಿ. So why this much I am telling you detail? Because this is the basic step. How many sums I am telling in this way? Only 2. In tomorrow's class I will start directly with the journal entries, but of course these steps will be followed. ನಿಮಗೆ ಇದು ರೂಢಿ ಆಗಲಿ ಅಂತ ನಾನು ಇಷ್ಟು ಡೀಟೇಲ್ ದಲ್ಲಿ ನಿಮಗೆ ಇದನ್ನ ಕಲಿಸಾಕತ್ತೇನೆ. ಓಕೆ, ನೆಕ್ಸ್ಟ್ ಅಕೌಂಟ್ ನೋಡೋಣ. ಸೋಲ್ಡ್ ಗುಡ್ಸ್ ಫಾರ್ ಕ್ಯಾಶ್ rupees 10,000. ಐಡೆಂಟಿಫೈ ದ ಅಕೌಂಟ್ಸ್ ದಟ್ ಆರ್ ಇನ್ವಾಲ್ವ್ಡ್. ಸೋಲ್ಡ್ ಅಂದ್ಕೊಳ್ಳಿ ಆಬ್ವಿಯಸ್ಲಿ ಅಲ್ಲಿ ಏನು ಬಂತು? ಸೇಲ್ಸ್ ಅಕೌಂಟ್ ಬಂತು. What is the next account that is involved? Cash account. Now both are real account. Okay, so write down real account. Now apply the rule of real account. What is the rule of real account? Debit what comes in, credit what goes out. So ಯಾವಾಗ ನೀವು ಸೇಲ್ಸ್ ಮಾಡಕತ್ತೀರಿ, ಗೂಡ್ಸ್ ಬರಾಕತ್ತಾವು ಓ ಹೋಗಾಕತ್ತಾವು. ಸೊ ಅದಕ್ಕೆ ಏನು ಕೊಡ್ತೀರಿ? ಕ್ರೆಡಿಟ್ ವನ್ನು ಕೊಡ್ತೀರಿ. Credit what goes out. Okay. Next, cash ಏನೈತಿ? Real account. Again same rule. Debit what comes in, credit what goes out. So ಇಲ್ಲಿ ನೀವು ಸೇಲ್ಸ್ ಮಾಡೋದ್ರಿಂದ ನಿಮಗೆ ಏನು ಬಂತು? ಕ್ಯಾಶ್ ಬಂತು. ಸೊ ಇದಕ್ಕೆ ಏನು ಹಾಕಿದ್ರಿ? ಡೆಬಿಟ್. ಯಾಕಪ್ಪ ಡೆಬಿಟ್ ಹಾಕಿದ್ರಿ? ನಿಯಮ ಹಂಗೆ ಹೇಳ್ತೈತ್ರಿ ಮೇಡಮ್ ರೀ ಅಂತ ನೀವು ನನಗೆ ಹೇಳ್ಬೇಕು. ಓಕೆ, ಏನು ಹೇಳ್ತೈತ್ರಿ ನಿಯಮ ಅಂತ ಕೇಳಿದಾಗ? ಡೆಬಿಟ್ ವಾಟ್ ಕಮ್ಸ್ ಇನ್. ಓಕೆ, ದುಡ್ಡು ಬರಾಕತೈತಿ ಬಿಸ್ನೆಸ್ ನಲ್ಲಿ, ಅದಕ್ಕಾಗಿ ನೀವು ಕ್ಯಾಶಿಗೆ ಏನು ಹಾಕ್ರಿ? ಡೆಬಿಟ್ ವನ್ನು ಹಾಕ್ರಿ. ಡೆಬಿಟ್ ವಾಟ್ ಕಮ್ಸ್ ಇನ್. Okay, so now tell me which account will be debited? Cash account will be debited. Which account will be credited? Sales account will be credited. So what is the journal entry? The journal entry will be cash account debit to sales account. Now tell me what is the amount? Amount is rupees 10,000. Okay. So we shall continue with the remaining entries also. Now see here 1, 2, 3, 4 ಆದ್ಮೇಲೆ ಒಮ್ಮೆ 6 ಬರಾಕತ್ತೈತಿ. ನಾನು ನಂಬರ್ ಬರೆಯೋದು ಮರ್ತೀನಿ? No, this is date. This is not serial number. So ಅಕೌಂಟೆನ್ಸಿದಲ್ಲಿ ಯಾವಾಗ ಏನು ಟ್ರಾನ್ಸಾಕ್ಷನ್ ಆಗ್ತೈತಿ ಅದು ಅದೇ ದಿನಕ್ಕೆ ಬರೀಬೇಕು. So after 4 this is 6th of January. Okay, 1, 2, 3, 4, 5 serial number ಬರ್ದಿಲ್ಲ. ಇದು ಯಾವ ಕಾಲಮ್ ಐತಿ ನೋಡ್ರಿ? ಡೇಟ್ ಕಾಲಮ್ ಐತಿ. ಲಕ್ಷ ಇರಲಿ. ಓಕೆ, yes, let us go for the next transaction. What is the next transaction? See, paid for trade expenses. Trade ಅಂದ್ರೆ ಏನು? ವ್ಯಾಪಾರ, buying and selling of goods and services. Now this is also a direct expense. So ಇದಕ್ಕೆ ಏನು ಹಾಕ್ರಿ? ಈಗ ನೋಡ್ರಿ ವಾಕ್ಯದಲ್ಲಿ ಮತ್ತೊಮ್ಮೆ paid ಅಂತ ಬಂದೈತಿ. So paid means obviously which account it is? It is a cash account. Which is the next account? Trade expenses account. Minimum 2 accounts idda irtav. Minimum. Okay, maximum it may be depending upon the transaction. Now classify them. Which type of account it is? Cash is a real account and trade expense is a nominal account. Okay, now apply the rules of real account. What is the rule of real account? Debit what comes in, credit what goes out. So when you are using the word paid, ಯಾವಾಗ ನೀವು paid ಅಂತ ಹೇಳಕತ್ತೀರಿ, so ದುಡ್ಡು ಬರಾಕತೈತಿ ಓ ಹೋಗಾಕತೈತಿ? Of course ಹೋಗಾಕತೈತಿ. So what it will be? Credit what goes out. Correct? Next ಏನು ಹೇಳಿದ್ರಿ? Trade expense. All the expenses and incomes are nominal account. What is the nominal account rule? Debit all expenses and losses
credit all incomes and gains. So therefore tell me, when you tell the word paid, ಯಾವಾಗ ನೀವು ಪೇ ಅಂತ ಹೇಳಕತ್ತೀರಿ ಅದು ನಿಮಗೆ ಎಕ್ಸ್ಪೆನ್ಸ್ ಆಗ್ತೈತೋ ಇನ್ಕಮ್ ಆಗ್ತೈತಿ? ಆಬ್ವಿಯಸ್ಲಿ ಎಕ್ಸ್ಪೆನ್ಸ್ ಐತಿ, ಸಾಮಾನ್ಯ ಜ್ಞಾನ ಐತಿ ಇದು. ಓಕೆ, ಸೊ ಅದಕ್ಕೆ ಏನ್ ಹಾಕ್ರಿ? ಡೆಬಿಟ್. ಡೆಬಿಟ್ expenses and losses. Okay, so depending upon this you can tell me which account is debited. Trade expense account is debited. Which account is credited? Cash account is credited. What is the journal entry? Trade expenses account debit to cash account. What is the amount? Amount is rupees 700. Okay, now let us go for the next transaction. Cash received from Ramesh rupees 29,500 and discount allowed rupees 500. ಸ್ಪಷ್ಟ ಹೇಳ್ಬಿಟ್ಟಾರ ನೋಡ್ರಿ. ರಮೇಶ್ ಅವ್ರ ಕಡೆಯಿಂದ 30,000 ರೂಪಾಯಿ ಬರುದಿತ್ತು, ಬಟ್ ಅವ್ರ ಕಡೆಯಿಂದ ಎಷ್ಟು ಬಂತು? 29,500 ಓನ್ಲಿ. In the previous sum, yesterday's sum you have seen full settlement ಮೇಲೆ ಲೆಕ್ಕ ಕೊಡ್ತಿದ್ರು, ಅಲ್ಲಿ ನೀವ ತಿಳ್ಕೊಳ್ಳೋದಿರ್ತಿತ್ತು. ಬಟ್ ಇಲ್ಲಿ ಸ್ಪಷ್ಟ ಯಾರು? ಡಿಸ್ಕೌಂಟ್ ಅಲೌಡ್ ಐತಿ. ಅಲೌಡ್ ಅಂದ್ರೆ ಏನು? ನೀವಾಗೆ ಕೊಟ್ಟಿರಿ. ಸೊ ಯಾವಾಗ ನೀವು ಡಿಸ್ಕೌಂಟ್ ಕೊಡಾಕತ್ತೀರಿ ಅಂದ್ರೆ ಅಲ್ಟಿಮೇಟ್ಲಿ ಅದು ನಿಮಗೆ ಏನಾಗಬೇಕು? ಎಕ್ಸ್ಪೆನ್ಸ್ ಆಗ್ತೈತಿ. ಸೊ ಕ್ಲಾಸಿಫೈ ಆರ್ ಐಡೆಂಟಿಫೈ ವಿಚ್ ಆರ್ ದ ಅಕೌಂಟ್ಸ್ ಇನ್ವಾಲ್ವ್ಡ್. ಫಸ್ಟ್ ಆಫ್ ಆಲ್ ಕ್ಯಾಶ್ ಅಕೌಂಟ್, then Ramesh account, and then discount allowed account. Okay, so how many accounts are coming? 3 accounts are coming. Now identify the type. Cash is a real account, Ramesh is a personal account, and discount received or allowed, whatever, it is a nominal account. Now apply the rules. ನನಗೆ ಹೇಳ್ರಿ, ಕ್ಯಾಶ್ ಬಿಸ್ನೆಸ್ ದಲ್ಲಿ ಬರಾಕತೈತಿ ಓ ಹೋಗಾಕತೈತಿ? ವಾಕ್ಯದ ಆಧಾರದ ಮೇಲೆ ಬರಾಕತೈತಿ, ಇಟ್ ಇಸ್ ಕಮಿಂಗ್. ಸೊ ದೆನ್ ಅಲ್ಟಿಮೇಟ್ಲಿ ಏನ್ ಹಾಕಬೇಕು? ಡೆಬಿಟ್ ಹಾಕ್ತೀರಿ ಓ ಕ್ರೆಡಿಟ್ ಹಾಕ್ತೀರಿ? ಡೆಬಿಟ್ ಹಾಕ್ತೀರಿ. ವೈ? ರಿಯಲ್ ಅಕೌಂಟ್ ಅಂತ ನಿಯಮ ಏನ್ ತಿಳಿಸ್ತೈತಿ? ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಪುಟ್ ಅ ಡೆಬಿಟ್. ಡೆಬಿಟ್ ವಾಟ್ ಕಮ್ಸ್ ಇನ್. Now Ramesh is a person and therefore personal account is applicable. What is the rule of personal account? Debit the receiver, credit the giver. So in this situation Ramesh is the receiver or giver? He is the giver. Business cash receive ಮಾಡಾಕತೈತಿ ಅಂದ್ರೆ obviously Ramesh ಕೊಡಾಕತಾನ ಅಂದಾಗ ರಿಸೀವ್ ಮಾಡಾಕತೈತಿ. So ರಮೇಶ್ ಅವರು ಗಿವರ್ ಆಗೋದ್ರಿಂದ ನೀವು ಅವರಿಗೆ ಡೆಬಿಟ್ ಹಾಕ್ತೀರಿ ಓ ಕ್ರೆಡಿಟ್ ಹಾಕ್ತೀರಿ? ಕ್ರೆಡಿಟ್ ಹಾಕ್ತೀರಿ. ಯಾವ ಆಧಾರ ಮೇಲೆ? ನಿಯಮ ಏನ್ ಹೇಳ್ತೈತಿ? ಕ್ರೆಡಿಟ್ ದ ಗಿವರ್. ಗಿವರಿಗೆ ಕ್ರೆಡಿಟ್ ಹಾಕ್ರಿ. ನೆಕ್ಸ್ಟ್ ಏನ್ ಹೇಳ್ತಾರ ನೋಡ್ರಿ? ಡಿಸ್ಕೌಂಟ್ ಅಲೌಡ್. ನೀವು ಡಿಸ್ಕೌಂಟ್ ಅನ್ನು ಅಲೌ ಮಾಡಿರಿ, ಕೊಡಾಕತ್ತೀರಿ. ಸೊ ಇದು ಬಿಸ್ನೆಸ್ ಗೆ ಏನಾಯ್ತು? ಎಕ್ಸ್ಪೆನ್ಸ್ ಆಯ್ತು. ಸೊ ವಾಟ್ ಈಸ್ ದ ರೂಲ್ ಆಫ್ ನಾಮಿನಲ್ ಅಕೌಂಟ್? ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. So debit the expenses and losses. Okay, ಈಗ ಈ ಟ್ರಾನ್ಸಾಕ್ಷನ್ ನಲ್ಲಿ 2 ಡೆಬಿಟ್ ಅದಾವು, 1 ಕ್ರೆಡಿಟ್ ಐತಿ. ಸೊ ಇಲ್ಲಿ ಹೆಂಗೆ ಡೆಬಿಟ್ ಕ್ರೆಡಿಟ್ ಡೆಬಿಟ್ ಬಂದೈತಿ ಹಂಗ ನೀವು ಟ್ರಾನ್ಸಾಕ್ಷನ್ ಅನ್ನು ಬರೆಯಕ್ ಆಗಂಗಿಲ್ಲ. ಮೊದಲು ಎಲ್ಲ ಡೆಬಿಟ್ ಹಾಕಬೇಕು, ಆಮೇಲೆ ಎಲ್ಲ ಕ್ರೆಡಿಟ್ ಬರೀಬೇಕು. ಸೊ ವಾಟ್ ಈಸ್ ಬೀಯಿಂಗ್ ಡೆಬಿಟೆಡ್? ಸಿ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್. ಸೊ ಬರೆದ್ ಬಿಡ್ರಿ, ಕ್ಯಾಶ್ ಅಕೌಂಟ್ ಡೆಬಿಟ್. Next, which account will be debited? Discount allowed will be debited. Okay, so write down discount allowed account debit. 2. Which account will be credited? ಇಲ್ಲಿ ಹೇಳಕತ್ತಾರ ರಮೇಶ್ ಅವರಿಗೆ ಕ್ರೆಡಿಟ್ ಹಾಕ್ರಿ. So 2 Ramesh account. Okay, so now tell me what is the amount? ಎಷ್ಟು ದುಡ್ಡು ಬಂದೈತೆ ನೋಡ್ರಿ? 29,500 rupees received. How much is the discount allowed? 500. And how much was due from Ramesh? It was 30,000. Okay, so in this way we are recording our journal entries. Let us go for the next transaction. Goods purchased from Sudhir. Okay, goods purchased for Sudhir antana bartaru. Okay, so let it be whatever it is, for or from. Okay,
So identify the accounts that are involved. Goods and hire. As I told again and again, you cannot record goods as goods only. You have to see that what kind of transaction it is. It's a purchase. So write down purchases account. Next, which account is involved? See, there is no specification. ಸ್ಪಷ್ಟತೆ ಇಲ್ಲ. That a cash transaction ಇತ್ತು, credit transaction ಇತ್ತು. ವ್ಯಕ್ತಿ ಹೆಸರು ಬಂತು ಮತ್ತೂ ಕ್ಲಿಯರ್ ಇಲ್ಲ ವೆದರ್ ಇಟ್ಸ್ ಅ ಕ್ಯಾಶ್ ಆರ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಯು ಹ್ಯಾವ್ ಟು ಅಸ್ಯೂಮ್ ಇಟ್ಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸಪೋಸ್ ಬರೇ ಪರ್ಚೇಸ್ಡ್ ಗೂಡ್ಸ್ ಅಂತ ಹೇಳ್ತಿದ್ರು, ಸುದೀರೂ ಇಲ್ಲ ಕ್ಯಾಶೂ ಇಲ್ಲ, then you should assume it as a cash transaction. These are basics. ಆಯ್ತಂದ್ರೆ ಪೇಜ್ ಲಾಸ್ಟ್ ಪೇಜ್ ಮೇಲೆ ಎಲ್ಲ ಬರೆದಿಡ್ರಿ. ಓಕೆ, so which is the next account which will be identified here? It is Sudhir account. Now apply or first classify the type of account. Purchases is a real account. Sudhir is a personal account. Now apply the rules. Okay, so purchases ಗೆ ಏನಂದ್ರಿ? ರಿಯಲ್ ಅಕೌಂಟ್ ಅಂತಂದ್ರಿ. ನನಗೆ ಹೇಳ್ರಿ ರಿಯಲ್ ಅಕೌಂಟ್ ಅದ ನಿಯಮ ಏನ್ ಹೇಳ್ತೈತಿ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಯಾವಾಗ ನೀವು ಖರೀದಿ ಮಾಡ್ತೀರಿ, ಬಿಸ್ನೆಸ್ ಅಲ್ಲಿ ಗೂಡ್ಸ್ ಸಾಮಾನು ಬರ್ತೈತೋ ಹೋಗ್ತೈತಿ, ಸರಕುಗಳು, ಸಾಮಾನು ಅಲ್ಲ ಸರಕುಗಳು. ಓಕೆ, ಸೊ ಇಟ್ ಈಸ್ ಕಮಿಂಗ್ ಇನ್ ಆರ್ ಗೋಯಿಂಗ್ ಔಟ್? ಇಟ್ ಈಸ್ ಕಮಿಂಗ್ ಇನ್. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್. ಗೂಡ್ಸ್ ಖರೀದಿ ಮಾಡಬೇಕಾದ್ರೆ ದುಡ್ಡು ಕೊಟ್ಟಿರಿ? ಇಲ್ಲ. ಏನ್ ಕೊಟ್ರಿ? ಮಾತನ್ನು ಕೊಟ್ಟಿರಿ, ಪ್ರಾಮಿಸ್ ಕೊಟ್ಟಿರಿ ಟು ಪೇ ಇಟ್ ಇನ್ ಟು ದ ನಿಯರ್ ಫ್ಯೂಚರ್. ಸೊ ಟಿಲ್ ದೆನ್, okay, you have to remember Sudhir's account. So tell me here, Sudhir is the receiver or giver of the goods? He is the giver. Okay, so credit the giver. Okay, now tell me what will be the journal entry. So the journal entry will be, which account will be debited? See, purchase account will be debited. Which account is credited? Sudhir account is credited. And therefore, what is the journal entry? Purchases account debit to Sudhir's account. To Sudhir's account. And tell me what is the amount? Amount is rupees 27,000. 27,000. Okay. Now let us go for the next transaction. Cartage paid. Only two words involved. Cartage paid. So what are the accounts? Identify cartage account and paid anta shabda bantu. Paid athwa received. Which account is involved? Cash account is involved. Now classify. Cartage means what? It is the packaging and everything that you do for the transportation of the goods. So ultimately it's an expense. And therefore which account will come? Nominal account will come. As you all know, cash is a real account. Now apply the rule. Okay, here you are telling that cartage is paid. So whether it is an income or an expense, it is a expense. So what the nominal account says? Debit the expenses and losses. Debit the expenses and losses. Okay. Now tell me whether the cash is coming into the business or going out. As the word says paid. Paid means obviously it is going out. So what the real account rule says? It says that credit what goes out. Credit what goes out. Now tell me which account will be debited? Cartage account will be debited. Which account will be credited? Cash account will be credited. Therefore, what is the journal entry? Cartage account debit to cash account. So what is the amount that is involved? It is rupees 1,000. Okay. Still 3 more journal entries are there in this question. So stay tuned. Yeah, what is the next transaction? See, the next transaction is for date 20. Okay, 2015 January 20.
what the transaction says, drew cash for personal use. ನೋಡ್ರಿ ಎಲ್ಲಿ ವಾಕ್ಯದಲ್ಲಿ personal use ಅಂತ ಬಂತು, what account will come into existence? Drawings account will come. Okay, so tell me ಏನಂತ ಹೇಳಕತ್ತಾರ ನೋಡ್ರಿ, cash withdraw ಮಾಡಕತ್ತಾರಂತ. So cash account is one account, and whenever they are using the word personal use means obviously what account is coming? Drawings account is coming. Now identify or classify them into the type of account. Cash is a real account. ಯಾವ ರೀತಿಯಿಂದ ಕ್ಯಾಪಿಟಲ್ ಪರ್ಸನಲ್ ಅಕೌಂಟ್ ಆಗ್ತೈತಿ, ಡ್ರಾಯಿಂಗ್ಸ್ ಪರ್ಸನಲ್ ಅಕೌಂಟ್ ಅನ್ನ ಆಗ್ತೈತಿ. ಓಕೆ, ಬಿಕಾಸ್ ಹೂಸ್ ಡ್ರಾಯಿಂಗ್ಸ್ ದೀಸ್ ಆರ್ ಆಫ್ ದ ಓನರ್ ಮುದಿತ್. ಓಕೆ, ನೌ ಅಪ್ಲೈ ದ ರೂಲ್ ಆಫ್ ರಿಯಲ್ ಅಕೌಂಟ್. ಟೆಲ್ ಮಿ, ಡ್ರೂ ಅಂದ್ರೆ ಏನು? ತಗೊಂಡ್ ಹೋಗಕತ್ತಾರ. ಡ್ರೂ ಅಂದ್ರೆ ನೀವು ಅದು ಡ್ರಾಯಿಂಗ್ ಮಾಡೋದಂತಲ್ಲ. ಇಲ್ಲಿ ಅಕೌಂಟೆನ್ಸಿದಲ್ಲಿ ಡ್ರಾಯಿಂಗ್ಸ್ ಅಂದ್ರೆ ಏನು? ತಗೊಂಡ್ ಹೋಗೋದು. ಫಾರ್ ಪರ್ಸನಲ್ ಯೂಸ್, ದಟ್ ಈಸ್ ವಾಟ್ ಇಟ್ ಮೀನ್ಸ್. ಓಕೆ, so here the cash is coming in or going out? It is going out. So what we will put? We will put a credit. Credit what? Goes out. Okay, now who is the receiver? Mudit is the receiver. So avrige ನಾವು ಏನು ಕೊಡ್ತೀವಿ? ಡೆಬಿಟ್ ಕೊಡ್ತೀವಿ. ಡೆಬಿಟ್ the receiver. Okay, so what will be the journal entry? See, drawings account is debited and credit account is cash. ಇಲ್ಲಿ ನಾನು ನಿಮಗೆ ಮತ್ತೊಂದು ಟಿಪ್ ಕೊಡ್ತೀನಿ, ನೆನಪಿಟ್ಕೊಳ್ಳೋಕೆ ಶಾರ್ಟ್ ಕಟ್ಸ್. ಕ್ಯಾಪಿಟಲ್ ಅಕೌಂಟ್ ಈಸ್ ಆಲ್ವೇಸ್ ಕ್ರೆಡಿಟ್, ಡ್ರಾಯಿಂಗ್ಸ್ ಅಕೌಂಟ್ ಈಸ್ ಆಲ್ವೇಸ್ ಡೆಬಿಟ್. ಇವೆಲ್ಲ ಯಾವಾಗ ನೀವು ಉಪಯೋಗ ಮಾಡಬೇಕಿಂತ ಟಿಪ್ಸ್. ಸಪೋಸ್ ಕನ್ಫ್ಯೂಷನ್ ಆತಂದ್ರ, ಅದರ್ವೈಸ್ ನಿಯಮದ ಅನುಸಾರನ ಹೋಗ್ರಿ. ಓಕೆ, ಸೊ ವಿಚ್ ಅಕೌಂಟ್ ಈಸ್ ಡೆಬಿಟೆಡ್? ಸಿ, ಡ್ರಾಯಿಂಗ್ಸ್ ಅಕೌಂಟ್ ಈಸ್ debited. Why? It will decrease the capital, that's why. So drawings account debit. 2, what is going out? The cash is going out. Okay, so to cash account. What is the amount that is taken by Mudit? It is rupees 5,000. Okay, next entry. Next entry again ಹೇಳ್ತಾರೆ ನೋಡ್ರಿ, goods used for household. ಮತ್ತೆ ಇದು ಬಹಳ ಸಾಧಾರಣ ಐತಿ ನೋಡ್ರಿ. ಸಪೋಸ್ ಒಬ್ಬರದು ಕಿರಾಣಾ ಅಂಗಡಿ ಐತಿ. ಓಕೆ, ಸೊ ಹಂಗಾದ್ರೆ ಮನೆಗೆ ಬೇಕಾಗಿರುವಂತ ಎಲ್ಲ ಕಿರಾಣಾ ಐಟಮ್ ಬೇರೆದವ್ರ ಅಂಗಡಿಯಿಂದ ತಗೊಂಡ್ ಹೋಗ್ತಾರೋ, ಸ್ವಂತ ಅಂಗಡಿಯಾಗಿಂದ ತಗೊಂಡ್ ಹೋಗ್ತಾರೋ? ಅಫ್ಕೋರ್ಸ್ ಸ್ವಂತ ಅಂಗಡಿದಾಗಿಂದ ತಗೊಂಡ್ ಹೋಗ್ತಾರೆ. ಸೊ ಈಗ ಸ್ವಂತ ಅಂಗಡಿಯಾಗಿಂದ ಸ್ವಂತ ಮನಿ ಸಲುವಾಗಿ ತಗೊಂಡ್ ಹೋಗ್ಬೇಕಾದ್ರೆ ಏನ್ ದುಡ್ಡು ಕೊಟ್ಟು ತಗೊಂಡ್ ಹೋಗ್ತಾರೋ? ಅಫ್ಕೋರ್ಸ್ ನೋ. ಸ್ವಂತ ಅಂಗಡಿಯಾಗಿಂದ ಅಂದ್ರೆ ಹಂಗ ತಗೊಂಡ್ ಹೋಗಿರ್ತಾರೆ. ಬಟ್ in accountancy, each and every transaction should be recorded. You should have an account for each and every penny that you are earning and spending. Then only it is ethical accounting practice. So ಇಲ್ಲಿ ಮನಿ ಸಲುವಾಗಿ ಅವ್ರು ಏನ್ ಮಾಡ್ಯಾರೋ, ಗುಡ್ಸ್ ಸರಕುಗಳನ್ನು ತಗೊಂಡ್ ಹೋಗ್ಯಾರ. ಸೊ ಎಲ್ಲಿ ಪರ್ಸನಲ್ ಅಂತ ಏನೇ ಟ್ರಾನ್ಸಾಕ್ಷನ್ ಬಂತು, ವಿಚ್ ಅಕೌಂಟ್ ವಿಲ್ ಬಿ ಶೋನ್? ಡ್ರಾಯಿಂಗ್ಸ್ ಅಕೌಂಟ್ ವಿಲ್ ಬಿ ಶೋನ್. ಅದು ಕ್ಯಾಶ್ ಅಲ್ಲಿ ತಗೊಂಡು ಹೋಗ್ಲಿ, ಚೆಕ್ ಅಲ್ಲಿ ತಗೊಂಡು ಹೋಗ್ಲಿ, ಅಥವಾ ಗುಡ್ಸ್ ಅಲ್ಲಿ ತಗೊಂಡು ಹೋಗ್ಲಿ, whenever there is a personal transaction of the owner, that should be recorded into drawings only. Okay, ಈಗ ಇಲ್ಲಿ ಕ್ಯಾಶ್ ತಗೊಂಡು ಹೋಗಾಕತ್ತಿದ್ರು, ಅದಕ್ಕೆ ನೀವು ಕ್ಯಾಶ್ ಅಕೌಂಟ್ ಹಾಕಿದ್ರಿ. ಇಲ್ಲಿ ಅವ್ರು ಏನ್ ತಗೊಂಡು ಹೋಗಾಕತ್ತಾರು? ಗೂಡ್ಸ್ ತಗೊಂಡು ಹೋಗಾಕತ್ತಾರ ಅಂತ ಹೇಳಕತ್ತಾರ. ಈಗ ನಿಮಗಂದ್ರು ನಿಮ್ ಮೇಡಮ್ ಸ್ಪಷ್ಟ ಹೇಳ್ಯಾರ, ಗೂಡ್ಸ್ ಬಂತು, ನೀವು ಎದ್ರಾಗ ರೆಕಾರ್ಡ್ ಮಾಡಬೇಕು, ಪರ್ಚೇಸ್ ದಾಗ ರೆಕಾರ್ಡ್ ಮಾಡಬೇಕು, ಪರ್ಚೇಸ್ ರಿಟರ್ನ್ ದಾಗ ರೆಕಾರ್ಡ್ ಮಾಡಬೇಕು, ಸೇಲ್ಸ್ ರಿಟರ್ನ್ ಆರ್ ಸ್ಟಾಕ್. ಈಗ ಇಲ್ಲಿ ಇದು ಪರ್ಚೇಸ್ನು ಇಲ್ಲ, ಪರ್ಚೇಸ್ ರಿಟರ್ನ್ ಇಲ್ಲ, ಸೇಲ್ಸ್ ಇಲ್ಲ, ಸೇಲ್ಸ್ ರಿಟರ್ನ್ ಇಲ್ಲ, ಸ್ಟಾಕ್ ಇಲ್ಲ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಸೊ ವಿಚ್ ಅಕೌಂಟ್ ಶುಡ್ ಬಿ ಶೋನ್? ದ ಪರ್ಚೇಸ್ ಅಕೌಂಟ್ ವಿಲ್ ಬಿ ಶೋನ್. ಓಕೆ, ಸೊ ಹಿಯರ್ ವಿಚ್ ಅಕೌಂಟ್ ವಿಲ್ ಬಿ ರೆಕಾರ್ಡೆಡ್? ಓಕೆ, ಪರ್ಚೇಸ್ ಅಕೌಂಟ್ ವಿಲ್ ಬಿ ರೆಕಾರ್ಡೆಡ್. ನೀವು ನನಗೆ ಇಮಿಡಿಯೇಟ್ಲಿ ಕೇಳಬಹುದು, ಮ್ಯಾಮ್ ವೈ ಕ್ಯಾನಾಟ್ ಬಿ ರೈಟ್ ಇಟ್ ಆಸ್ ಸೇಲ್ಸ್? See, you have learned from your school itself that sales always involves the profit or loss margin in it. When a person is taking goods for his own personal home, ಸ್ವಂತ ಮನಿ ಸಲುವಾಗನ ತಗೊಂಡ್ ಹೋಗಾಕತ್ತಾರಂದ್ರ ಅದ್ರ ಮೇಲೆ ಅವ್ರು ಲಾಭ ಮಾಡ್ಕೊಳಂಗಿಲ್ಲ. ಎಷ್ಟಕ್ಕೆ ಬಂದಿರ್ತೈತಿ ಅಷ್ಟಕ್ಕನ ಹೋಗಿರ್ತೈತಿ ಅದು. So it should be recorded at the cost only, and therefore we are taking into account purchases. Basic simple rule ಐತಿ. So now let us classify. Drawings means again it's a personal account, just like how capital account. Purchases is a real account. Okay, now apply the rules. Tell me whether Mudit
He is the receiver or giver when he is making this kind of drawings. Of course, he is the receiver. So ಅವರಿಗೆ ಏನು ಕೊಟ್ರಿ, ಡೆಬಿಟ್ ಅನ್ನು ಕೊಡ್ತೀವಿ. ಡೆಬಿಟ್ ದ ರಿಸೀವರ್. ಓಕೆ, ಈಗ ಈ ಗುಡ್ಸ್ ಬಿಸ್ನೆಸ್ ದಾಗ ಬರಾಕತ್ತಾವೋ ಹೋಗಾಕತ್ತಾವ. Understand this, they are going out, but I have written purchases account. Why? To reduce the balance whatever is there in purchases. Ultimately it will be reduced in stock also. Okay, so here we will write down credit what goes out. So please remember, this is a point where you might miss, you might get confused and you might lose your marks. Okay, so now what is the journal entry? Drawings account debit to purchases account. What is the amount? Amount is rupees 2000. Okay, now let us go for the last transaction of today's class. Cash paid to Sudhir rupees 26,700 and discount allowed rupees 300. So identify which are the accounts involved. First of all namak cash kanagati, so cash account. Next namage Sudhir ant kanagati, so Sudhir account. Next ಏನು ಕಾಣಾಕತ್ತೆ ನೋಡ್ರಿ, ಡಿಸ್ಕೌಂಟ್ ಅಲೌಡ್ ಕಾಣಾಕತ್ತೆ, so discount allowed. Okay, how many accounts are there? 3 accounts are coming. Now classify them according to real, personal and nominal. This is a real account. Sudhir is a personal account and discount allowed is a nominal account. Okay, now apply the rules. What is the rule of real account? Debit what comes in, credit what goes out. Tell me in the business whether the cash is received or paid. The word says paid. So whether it's coming in or going out, it is going out. So if it is going out means you should put a debit or credit, credit. Okay, credit what goes out. Okay, now tell me Sudhir. Who is Sudhir? Sudhir is a personal account. So whether he is the receiver or giver of this cash, identify. Okay, so cash paid to Sudhir ಅಂತ ಹೇಳಕತ್ತೀರಿ. Sudhir ಅವರಿಗೆ ದುಡ್ಡನ್ನು ಕೊಡ್ಲಿಕತ್ತೀರಿ. So Sudhir ಅವರು ಏನಾದ್ರು ರಿಸೀವರ್ or giver? Receiver. So ಅವರಿಗೆ ಏನು ಕೊಟ್ರಿ? Debit. Debit the receiver. Now discount allowed is an expense. ನೀವು ಯಾರಿಗಾರ ಡಿಸ್ಕೌಂಟ್ ಕೊಟ್ರೆ ಅಂದ್ರೆ ಆ ಬಿಸ್ನೆಸ್ ಏನಾಗ್ತೈತಿ, ಎಕ್ಸ್ಪೆನ್ಸ್ ಆಗ್ತೈತಿ. ಸೊ ಇಟ್ಸ್ ಅ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ನಮಗೆ ಏನ್ ತಿಳಿಸ್ತೈತಿ? ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಸೊ ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಓಕೆ, now according to this tell me which accounts will be debited. Okay, okay, so now make the journal entry. Sudhir account debit. Okay, now how much is the amount? Yes. Now see here, we
paid cash to Sudhir and Sudhir has allowed us discount of rupees 300. Okay, so here discount is allowed by Sudhir means what, we have received the discount over here. Okay, so idr salವಾಗಿ ನೋಡ್ರಿ previous transaction ನಮಗೆ ಬೇಕಾಗ್ತೈತಿ. ಸುಧೀರ್ ಅವ್ರ ಜೋಡಿ ಎಷ್ಟು ರೂಪೀಸ್ ಇಂದ ವ್ಯವಹಾರ ಆಗೈತಿ, 27,000 ರೂಪೀಸ್ ಇಂದ ವ್ಯವಹಾರ ಆಗೈತಿ. ಜರ್ನಲ್ ಎಂಟ್ರಿ ನಂಬರ್ 14. ಸೊ ನೋಡ್ರಿ ಯಾವಾಗಲೂ ಟಿಪ್ಸ್ ನೆನಪಿಟ್ಕೋತೀರಿ. ಇಟ್ಸ್ ಈಸಿಯರ್ ಫಾರ್ ಯು ಟು rectify your own mistakes. Cash and discount will always go hand in hand. Cash ಗೆ ಕ್ರೆಡಿಟ್ ಬಿದ್ದೈತಂದ್ರೆ ಡಿಸ್ಕೌಂಟಿಗೂ ಕ್ರೆಡಿಟ್ ಅನ್ನ ಬೀಳಬೇಕು. ಸೊ ಇಲ್ಲಿ ಡಿಸ್ಕೌಂಟ್ ಅಲೌಡ್ ಅಂತ ಹೇಳ್ಯಾರು. ಡಿಸ್ಕೌಂಟ್ ಅಲೌಡ್ ಬೈ whom? ಡಿಸ್ಕೌಂಟ್ ಇಸ್ ಅಲೌಡ್ ಬೈ ಸುಧೀರ್. ಸೊ ಅದು ನಮ್ಮ ಬಿಸ್ನೆಸ್ ಅಲ್ಲಿ ಏನಾಯ್ತು ನೋಡ್ರಿ, ಡಿಸ್ಕೌಂಟ್ ರಿಸೀವ್ಡ್ ಆಗ್ತೈತಿ. ಓಕೆ, ಸೊ ಯು ಹ್ಯಾವ್ ಟು ಬಿ ವೆರಿ ಅಲರ್ಟ್ ವೈಲ್ ರೀಡಿಂಗ್ ದ ಟ್ರಾನ್ಸಾಕ್ಷನ್ಸ್. ಓಕೆ, ಸೊ ಇಲ್ಲಿ ಅಲ್ಟಿಮೇಟ್ಲಿ ಇದು ಏನಾಗ್ತೈತೆ ನೋಡ್ರಿ, ಕ್ರೆಡಿಟ್ ಆಗಿಬಿಡ್ತೈತಿ. ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್. ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್. ಹೆಂಗ್ ತಿಳಿತು ಇದು ನನಗ? ಈಗ ತಾನೇ ನಾನು ನಿಮಗೆ ಹೇಳಿದ್ನಿ ದಟ್ ಯಾವಾಗ ಇಂಥವ್ ಟ್ರಾನ್ಸಾಕ್ಷನ್ಸ್ ಬರ್ತಾವ, ಓಕೆ, ಆಲ್ವೇಸ್ ದ ಕ್ಯಾಶ್ ಅಂಡ್ ಡಿಸ್ಕೌಂಟ್ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಕ್ಯಾಶಿಗೆ ಡೆಬಿಟ್ ಬಿದ್ದೈತಿ ಅಂದ್ರೆ ಡಿಸ್ಕೌಂಟಿಗೂ ಡೆಬಿಟ್ ಬೀಳ್ತೈತಿ. ಕ್ಯಾಶಿಗೆ ಕ್ರೆಡಿಟ್ ಬಿದ್ದೈತಿ ಅಂದ್ರೆ ಡಿಸ್ಕೌಂಟಿಗೂ ಕ್ರೆಡಿಟ್ ಅನ್ನ ಬೀಳ್ತೈತಿ. ಸೊ ಇಲ್ಲಿ ಕ್ಯಾಶಿಗೆ ಏನ್ ಹಾಕಿರಿ, ಕ್ರೆಡಿಟ್. ಸೊ ಡಿಸ್ಕೌಂಟಿಗೂ ಏನ್ ಬೀಳ್ಬೇಕು, ಕ್ರೆಡಿಟ್ ಅನ್ನ ಬೀಳ್ಬೇಕು. ಈಗ ಇಲ್ಲಿ ಮಹತ್ವದ ಪಾಯಿಂಟ್ ಐತಿ ನೋಡ್ರಿ. ಇಲ್ಲಿ ಎಲ್ಲೂ ಸ್ಪಷ್ಟ ಆಗಿ ಹೇಳಿಲ್ಲ, ಬಟ್ ಇಲ್ಲಿ ಸುಧೀರ್ ಅಕೌಂಟಿಗೆ ಎಷ್ಟು ಬೀಳ್ತೈತಿ ನೋಡ್ರಿ, 30,000. ಎಲ್ಲಿಂದ ಬಂತು, ನೀವು ಜರ್ನಲ್ ಎಂಟ್ರಿ 14 ನೋಡ್ಬೇಕಾಗ್ತೈತಿ ಅದ್ರ ಸಲುವಾಗಿ. ಓಕೆ, ಸೊ ಈಗ ಕ್ಯಾಶ್ ಎಷ್ಟು ಪೇ ಮಾಡಾಕತ್ತೈತಿ ನೋಡ್ರಿ ಸುಧೀರ್ ಅವರಿಗೆ. ನೀವು ಸುಧೀರ್ ಅವರಿಗೆ ಕೊಡೋದು ಎಷ್ಟಿತ್ತು, 30,000. But how much you are actually giving him? You are giving him 26,700 only. So ultimately 300 ರೂಪಾಯಿ ಏನಾಯ್ತು ನಿಮಗೆ ಉಳಿದು, isn't it? You had to pay 30,000. You are paying 26,700. So how much you have saved for yourself? 300. Now what it will be recorded as in your books? It will be recorded as discount received. And how much it is? It is rupees 300. Okay. ಸೊ ಇಂಥ ಮೈನರ್ ಕನ್ಫ್ಯೂಷನ್ ಆಗ್ಬೋದು ನೋಡ್ರಿ. ಯಾಕಂದ್ರೆ ವಾಟ್ ಐ ಡಿಡ್, ಡಿಸ್ಕೌಂಟ್ ಅಲೌಡ್ ಅಂತಾನೂ ಓದಿದ್ವಿ, ಬಟ್ ಡಿಸ್ಕೌಂಟ್ ಅಲೌಡ್ ಫ್ರಮ್ ಹೂಸ್ ಪಾಯಿಂಟ್ ಆಫ್ ವ್ಯೂ? ಫ್ರಮ್ ಸುಧೀರ್ಸ್ ಪಾಯಿಂಟ್ ಆಫ್ ವ್ಯೂ. ಫ್ರಮ್ ಹೂಸ್ ಪಾಯಿಂಟ್ ಆಫ್ ವ್ಯೂ ವಿ ಆರ್ ರೆಕಾರ್ಡಿಂಗ್ ದ ಬುಕ್ಸ್? ಫ್ರಮ್ ಮುದಿತ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಮುದಿತದ ಪಾಯಿಂಟ್ ಆಫ್ ವ್ಯೂ ಅಥವಾ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ದಿಂದ ಅದು ಏನೈತಿ, ಡಿಸ್ಕೌಂಟ್ ರಿಸೀವ್ಡ್ ಐತಿ. ನನಗೆ ಹೆಂಗ್ ಗೊತ್ತಾಯ್ತು ನನ್ನ ಮಿಸ್ಟೇಕ್ ಆಗತೈತಿ? ಇಲ್ಲಿ ಕ್ಯಾಶಿಗೆ ಕ್ರೆಡಿಟ್ ಬಿತ್ತು, ಮತ್ತೆ ಇಲ್ಲಿ ಡೆಬಿಟ್ ಹೆಂಗ್ ಬೀಳ್ತೈತಿ? ಬೀಳಂಗಿಲ್ಲ. ಎರಡಕ್ಕೂ ಏನ್ ಬೀಳಬೇಕು, ಸೇಮ್ ಅನ್ನ ಬೀಳಬೇಕು. ಇಫ್ ದ ಕ್ಯಾಶ್ ಇಸ್ ಡೆಬಿಟ್, ಡಿಸ್ಕೌಂಟ್ ಆಲ್ಸೋ ವಿಲ್ ಬಿ ಡೆಬಿಟ್. ಇಫ್ ದ ಕ್ಯಾಶ್ ಇಸ್ ಕ್ರೆಡಿಟ್, ಡಿಸ್ಕೌಂಟ್ ಆಲ್ಸೋ ವಿಲ್ ಬಿ ಕ್ರೆಡಿಟ್ ಓನ್ಲಿ. ಸೊ ದೆನ್ ಐ ರೆಕ್ಟಿಫೈಡ್ ಮೈ ಮಿಸ್ಟೇಕ್. ಓಕೆ, ಸೊ ವಾಟ್ ಈಸ್ ದ ಲಾಸ್ಟ್ ಜರ್ನಲ್ ಎಂಟ್ರಿ? ಸುಧೀರ್ ಅಕೌಂಟ್ ಡೆಬಿಟ್, ಟು ಕ್ಯಾಶ್ ಅಕೌಂಟ್, ಟು ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್. ಈಗ ನೋಡ್ರಿ ಜರ್ನಲ್ ಎಂಟ್ರಿದಾಗ ಎರರ್ಸ್ ಆಗ್ತಾವ, ಜಸ್ಟ್ ಲೈಕ್ ವಾಟ್ ಐ ವಾಸ್ ಅಬೌಟ್ ಟು ಡೂ. ಅದಕ್ಕಾಗಿನ ನಿಮಗೆ ಒಂದು ಚಾಪ್ಟರ್ ಐತಿ, ರೆಕ್ಟಿಫಿಕೇಶನ್ ಆಫ್ ಎರರ್ಸ್. But unluckily that chapter is deleted this year because of COVID-19. They have reduced the syllabus, and once if it is deleted here, you won't learn it anyway. Okay, so actually that chapter is very important. Nevertheless, hopefully if it is added in your next year, you will be able to learn it. Okay, so with this we come to the end of today's class. I hope you have understood this question, the way of presentation of this question. It's very lengthy, time consuming, but from tomorrow onwards we will be going directly for this step, that is journal entries. ಹಾಗಾಗಿ ಈ ಸ್ಟೆಪ್ಸ್ ನಾವು ಮಾಡಂಗಿಲ್ಲ, ಮಾಡ್ತೀವಿ, ಬಟ್ ಹೆಂಗ್ ಮಾಡ್ತೀವಿ, ಮೆಂಟಲಿ ಮಾಡ್ತೀವಿ. ಓಕೆ, ಸೊ ಮತ್ತೆ ರಿಯಲ್ ಲೈಫ್ ದಾಗೂ ಹಂಗ ಇರ್ತೈತಿ. ಇಷ್ಟೆಲ್ಲ ನಾವು ಪುಸ್ತಕದಲ್ಲಿ ಬರೆಯಂಗಿಲ್ಲ. just because you are a student, you have come to the commerce field and you are learning for the very first time journal entries. Now as a ಟೀಚರ್ ನಿಮಗೆ ಈ ರೀತಿ ಕಲಿಸ್ತೀವಿ. ಬಟ್ ರಿಯಲ್ ಲೈಫ್ ನಲ್ಲಿ ಯಾವಾಗ ನೀವು ಒಂದು ಅಕೌಂಟೆಂಟ್ ಆಗಿ ಜಾಬ್ ಜಾಯಿನ್ ಮಾಡ್ತೀರಿ, ಯು ಹ್ಯಾವ್ ಟು ಡೂ ಓನ್ಲಿ ದಿಸ್. ಯು ಹ್ಯಾವ್ ಟು ರೆಕಾರ್ಡ್ ದಿಸ್ ಅಂಡ್ ನಾಟ್ ಆಲ್ ದಿಸ್. ದೀಸ್ ಆರ್ ದ ಸ್ಟೆಪ್ಸ್ ಟು ಬಿ ಅಂಡರ್ಸ್ಟುಡ್ ದಟ್ ಹೌ ದ ಜರ್ನಲ್ ಎಂಟ್ರಿ ಇಸ್ ಕ್ರಿಯೇಟೆಡ್. ಏನದಾವ ಸ್ಟೆಪ್ಸ್ ನೋಡ್ರಿ. ಮೊದಲನೇದಂತೂ ಟ್ರಾನ್ಸಾಕ್ಷನ್ಸ್ ನೋಡ್ತೀರಿ, ಅದ್ರಾಗಿಂದ ಅಕೌಂಟ್ಗಳನ್ನು ಐಡೆಂಟಿಫೈ ಮಾಡ್ತೀರಿ, ಆ ಅಕೌಂಟಿಗೆ ಕ್ಲಾಸಿಫೈ ಮಾಡ್ತೀರಿ, ಕ್ಲಾಸಿಫೈ ಆದ್ಮೇಲೆ ರೂಲ್ ಅಪ್ಲೈ ಮಾಡ್ತೀರಿ, ರೂಲ್ ಅಪ್ಲಿಕೇಶನ್ ಆದ್ಮೇಲೆ ಜರ್ನಲ್ ಎಂಟ್ರಿ ತಯಾರಾಗಿಬಿಡ್ತೈತಿ. ಓಕೆ, so tomorrow onwards we will start or we will continue with the next question into the
textbook. Okay, so those who have not bought the textbook, kindly buy it. Suppose ನಿಮ್ಮ ಕಡೆ textbook ಇಲ್ಲ ಅಂದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ textbook ಅದು PDF ಕಳಿಸ್ಬಿಡ್ತೀನಿ. Okay, yes, we shall continue in the next class.